ನಮಸ್ಕಾರ, ನಾನು ಡಾಕ್ಟರ್ ಲಕ್ಷ್ಮೀಶ್ ಭಟ್. ಈಗ ತುಂಬಾ ಜನ ಕೇಳ್ತಾ ಇದ್ದಾರೆ, ನಾವು ಅಗಸೆ ಬೀಜವನ್ನು ಬಳಸ್ತಾ ಇದ್ದೇವೆ, ಅಗಸೆ ಬೀಜ ಬಾರಿ ಒಳ್ಳೇದು ಅಂತ ಕೇಳಿದ್ದೇವೆ, ಅದನ್ನ ಹೇಗೆ ಬಳಸೋದು ಹೇಳೆಲ್ಲ ಕೆಲವರು ಕೇಳ್ತಾ ಇರ್ತಾರೆ. ಆಕ್ಚುಲಿ ಅಗಸೆ ಬೀಜ ಬ್ಲಾಕ್ ಸೀಡ್ ಅಂತ ಹೇಳಿ ಕರೀತಾರೆ. ಸೊ ಆ ಅಗಸೆ ಬೀಜ ಹೇಳುವಂಥದ್ದು ನಿಜವಾಗಿ ಈ ಕೊಲೆಸ್ಟ್ರಾಲ್ ಸಮಸ್ಯೆ ಇರುವಂತವ್ರು ಅಥವಾ ಕೊಬ್ಬಿನಾಂಶ ಜಾಸ್ತಿ ಇರುವಂತವ್ರು ಅಥವಾ ವೇಟ್ ಜಾಸ್ತಿ ಇರುವಂತವ್ರು ಬಳಸಬಹುದು. ಇದು ಬಳಸೋದ್ರಿಂದ ನಿಜವಾಗಿ ಕೊಲೆಸ್ಟ್ರಾಲ್ ಅಂದ್ರೆ ರಕ್ತದಲ್ಲಿರುವಂತ ಹೆಚ್ಚಿನ ಕೊಬ್ಬಿನಾಂಶ ಇವುಗಳನ್ನೆಲ್ಲ ಕಡಿಮೆ ಮಾಡ್ತದೆ. ಅದನ್ನ ನಾವು ನೋಡಿದ್ದೇವೆ, ಅದು ಪ್ರೂವ್ ಆಗಿದೆ ಕೂಡ. ಇದನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಬಳಸಬಹುದು. ಡೈರೆಕ್ಟ್ ಹಸಿ ಅಗಸೆ ಬೀಜವನ್ನು ಕೂಡ ಹುಡಿ ಮಾಡಿ ಬಿಸಿ ನೀರಿನಲ್ಲಿ ತಗೊಳ್ಳುವಂತ ಒಂದು ಪದ್ಧತಿಯನ್ನ ನಾವು ನೋಡಿದ್ದೇವೆ. ಸೊ ಅದು ಕೂಡ ಒಳ್ಳೆ ಆಕ್ಷನ್ ಕೊಡ್ತದೆ. ಅದೇನಂತ ಹುರಿದು ಬಿಟ್ಟು ಹುಡಿ ಮಾಡಿ ಚಟ್ನಿ ಪೌಡರ್ ಟೈಪ್ ಅಗಸೆ ಚಟ್ನಿ ಅಂತ ಹೇಳ್ತೇವೆ, ಅಗಸೆ ಬೀಜದ ಚಟ್ನಿ ಹುಡಿ ಅಂತ ಹೇಳ್ತೇವೆ. ಅದನ್ನು ಪ್ರಿಪರೇಷನ್ ಮಾಡಿ ಕೂಡ ನಾವು ಊಟದಲ್ಲಿ ಅಥವಾ ನಮ್ಮ ತಿಂಡಿಯಲ್ಲಿ ಅದನ್ನ ಬಳಸಬಹುದು. ಅಂತ ಹೇಳಿದ್ರೆ ತಿಂಡಿ ಅಂತ ಹೇಳಿದ್ರೆ ನಾನು ವ್ಯಂಜನವಾಗಿ ಅದನ್ನ ಬಳಸಬಹುದು.